आने वाले 2 महीने के अंदर आपको पेंशन मिलने वाली है। ध्यान रखें, मिनिमम पेंशन सबको मिलने वाली है। सबको किसको? जिसको 1 रुपया भी पेंशन मिलती है। ಘೋಷಣಿದ್ದೀರಿ ಇವೆಲ್ಲ ಈಗಾಗಲೇ ನಿವೃತ್ತಿ ಪೆನ್ಷನ್ ಚಂದಾದಾರ ಆಗಿದ್ದೀರಾ ನೀವು. ಸೊ ನೀವು ಈಗ ನಿರಂತರವಾಗಿ ಸುಮಾರು 9 ವರ್ಷಗಳಿಂದ ನಿಮ್ಮ ಹೋರಾಟ ನಡೀತಾನೆ ಇದೆ. ಸೊ ನಿಮ್ಮ ಪೆನ್ಷನ್ 1,000 ರೂಪಾಯಿಯಿಂದ ಮಿನಿಮಮ್ 7,500 ರೂಪಾಯಿವರೆಗೂ ನಿಮಗೆ ಕೊಡಬೇಕಂತ ಮೊದಲನೇ ಡಿಮ್ಯಾಂಡು. ಎರಡನೇ ಡಿಮ್ಯಾಂಡು ನಮಗೆಲ್ಲರಿಗೂ, ನಮಗೂ ಮತ್ತು ನಿಮ್ಮ ಹೆಂಡತಿ ಪರಿವಾರದವರಿಗೆ ಮೆಡಿಕಲ್ ಬೆನಿಫಿಟ್ ಕೊಡಬೇಕಂತ ಒಂದಿದೆ. ಸೊ ಇವೆಲ್ಲವನ್ನು ನಾವು ಸತತವಾಗಿ ನೀವು ಕೊಟ್ಟಿರ್ತಕ್ಕಂಥವೆಲ್ಲವನ್ನೂ ಸಹ ನಾವು ನಮ್ಮ ಸೆಂಟ್ರಲ್ ಪ್ರಾವಿಡೆಂಟ್ ಫಂಡ್ ಕಮಿಷನರ್, ಕೇಂದ್ರೀಯ ಭವಿಷ್ಯ ನಿಧಿ ಆಯುಕ್ತರಿಗೂ ಕೂಡ ಕಳಿಸ್ತಾ ಇದ್ದೀವಿ. ಮತ್ತೆ ಇದರ ಜೊತೆಗೆ ನಮ್ಮ ಲೇಬರ್ ಮಿನಿಸ್ಟ್ರು, ನಮ್ಮ ಮಿನಿಸ್ಟರ್ ಆಗಿರ್ತಕ್ಕಂಥ ಮನ್ಸುಖ್ ಮಂಡವಿಯಾ ಮತ್ತು ಶೋಭಾ ಕರಂದ್ಲಾಜೆ ಮೇಡಮ್ ಅವರು ಸಹ ನಮ್ಮ ಮಿನಿಸ್ಟರ್ ಇದ್ದಾರೆ. ಸೊ ಅವರಿಗೂ ಸಹ ಈ ಖಾತೆಗಳನ್ನ ನಾವು ಈಗಾಗಲೇ ನೀವು ಕೊಟ್ಟಿರ್ತಕ್ಕಂಥವನ್ನ ನಾವು ಅಲ್ಲಿಗೆ ಕಳಿಸ್ಕೊಡ್ತಾ ಇದ್ದೀವಿ. ಸೊ ಮುಂದಿನ ದಿನಗಳಲ್ಲಿ ಈ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲರಿಗೂ ಶುಭ ಆಗಲಿ ಅಂತ ಹಾರೈಸ್ತಾ, ಈ ಪಾಲಿಸಿ ಮ್ಯಾಟರ್ ನಮ್ಮ ಕೈಯಲ್ಲಿಲ್ಲ. ಇದು ಏನಿದ್ರು ಪಾರ್ಲಿಮೆಂಟು ಮತ್ತು ನಮ್ಮ ಹೆಡ್ ಆಫೀಸ್ ನಲ್ಲಿ ಆಗ್ಬೇಕು. ಸೊ ಆ ನಿಟ್ಟಿನಲ್ಲಿ ನಿಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳ್ತಾ ನಾವು जो पेंशनर का काम करेगा, जो पेंशनर का काम करेगा, जो पेंशनर का काम करेगा, राहुल जिंदाबाद। ಇವತ್ತು ನಾವು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅನ್ನತಕ್ಕಂಥ ದೇಶಾದ್ಯಂತ ಸಂಘಟನೆಯ ಅಡಿಯಲ್ಲಿ EPFO ಸಂಬಂಧಿತ ಕಚೇರಿಯ ಮುಂದೆ ಧರಣಿ ಪ್ರತಿಭಟನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇದು ರಾಜ್ಯ ಮತ್ತೆ ರಾಷ್ಟ್ರದ ನಾಯಕರ ಆದೇಶದ ಮೇರೆಗೆ ಇವತ್ತಿನ ಕಾರ್ಯಕ್ರಮವನ್ನ ದೇಶಾದ್ಯಂತ ಹಾಗೂ ರಾಜ್ಯಾದ್ಯಂತ ನಡೀತಾ ಇದೆ. ಬಂಧುಗಳೇ, ವಿಷಯ ಏನಂತಂದ್ರೆ, ನಾವೀಗಾಗಲೇ ನಿವೃತ್ತಿ ವೇತನವನ್ನ ಪಡಿತಾ ಇದ್ದೀವಿ. ಅದು ಕನಿಷ್ಠ 1,000 ರೂಪಾಯಿಯಿಂದ ಗರಿಷ್ಠ 5,000 ರೂಪಾಯಿವರೆಗೆ ಪಡಿತಾ ಇದೆ. ಅಂದ್ರೆ ಹಿಂದೆ ಕನಿಷ್ಠ 1,000 ರೂಪಾಯಿ ಇತ್ತು. ಈಗ ಇತ್ತೀಚೆಗೆ ನಿವೃತ್ತರಾಗ್ತಕ್ಕಂತಹ ವ್ಯಕ್ತಿಗಳಿಗೂ ಸಹ 4,800 ರೂಪಾಯಿಂದ 5,000 ರೂಪಾಯಿ ಸಿಗ್ತಾ ಇದೆ. ಇದು ಗರಿಷ್ಠ. ದೇಶಾದ್ಯಂತ ಸುಮಾರು 78 ಲಕ್ಷ ಪಿಂಚಣಿದಾರರು ನಾವಿದ್ದೀವಿ. ಆ 78 ಲಕ್ಷ ಪಿಂಚಣಿದಾರರಲ್ಲಿ ನೇರವಾಗಿ ಪಿಂಚಣಿಯನ್ನು ಪಡೆಯತಕ್ಕಂತಹ 55 ಲಕ್ಷ ಜನ ನಾವು ಪಿಂಚಣಿದಾರರಿದ್ದೇವೆ. ವಿಡೋ ಪೆನ್ಷನರ್ಸ್, ವಿಧವಾ ಪೆನ್ಷನ್ 20 ಲಕ್ಷ ಸಂಬಂಧಿತ ನೌಕರರು ಆ ಪಿಂಚಣಿಯನ್ನು ಪಡಿತಾ ಇದ್ದಾರೆ. ಈ ಕನಿಷ್ಠ ಪಿಂಚಣಿಯ ಬಗ್ಗೆ ಕಳೆದ 8 ರೀತಿಯಲ್ಲಿ ಅವ್ರು ಏನ್ ಹೇಳ್ತಾರೆ, ನಾವು ಕೊಟ್ಟಿರುವ ಏನು ಮೆಮೊರಂಡಮ್ ಏನ್ ಕೊಟ್ಟಿದ್ದೀವಿ ಅದಕ್ಕೆ ಏನು ಉತ್ತರ ಕೊಡ್ತಾರೆ ಕೇಳ್ಕೊಂಡು ಒಂದು ನಿಮಿಷ. I have today received this memorandum representation that is addressed to several dignitaries like Honorable Labour Minister, Honorable Finance Minister, and Central PF Commissioner, Prime Minister. So through proper channel, we will forward it, right? Because some things you would appreciate that it is not in our control.
we do not have power to examine those things. We will forward it through proper channels. Through with recommending. Please, we are expecting the recommendation. ಇವತ್ತಿನ ಇದು ಮೆಮೊರಂಡಮ್ ಸ್ವೀಕರಿಸ್ಕೊಂಡಿದ್ದಾರೆ. ಯಾರು ಇದು ಶ್ರೀಯುತ ಪ್ರಧಾನಮಂತ್ರಿ ಅವರಿಗೆ ಮತ್ತೆ ಹಣಕಾಸು ಮಂತ್ರಿಗಳಿಗೆ ಮತ್ತು ನಮ್ಮ CPFCಗೆ ಏನು ಇದೇನು ಮೆಮೊರಂಡಮ್ ಇದೆಯಲ್ಲ, ನಾವು ಥ್ರೂ ಪ್ರಾಪರ್ ಚಾನಲ್ ನಮ್ಮ ಝೋನಲ್ ಆಫೀಸ್ ಮುಖಾಂತರ ನಾವು ಹೆಡ್ ಆಫೀಸ್ ತಲುಪುವಂತ ವ್ಯವಸ್ಥೆ ನಾವು ಮಾಡ್ತೀವಿ. ಶಿಫಾರಸು ಮಾಡೋ ಮುಖಾಂತರ